ನಮಗೆಲ್ಲ ನಿಮಗೆ ನೀವು ನೋಡ್ಕೊಂಡು ಹೋಗಿ ಅಂತ ವಿಡಿಯೋ ಮಾಡ್ತಾ ಇದ್ದಾಳೆ ಅವಳು, ಫೋಟೋ ತೆಗಿತಾ ಇಲ್ಲ. ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ನಾನು ನಿಮ್ಮನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಸ್ವೀಟ್ ಆರ್ಟ್ ರೋಹಿಣಿ. ಇವತ್ತಿನ ವ್ಲಾಗಲ್ಲಿ ಇನ್ನು ಸಪ್ತಪದಿ ತುಳಿಯೋದು ಹೇಗೆ, ಮುಂದುವರೆದ ಶಾಸ್ತ್ರಗಳು ಏನೆಲ್ಲ ಆಗುತ್ತೆ ಅಂತ ನೋಡುವ. ಯಾಕೆ ಅಂತಂದರೆ ಮೇಯ್ನ್ಲಿ ಬೇಕಾಗಿರೋದು ಸಪ್ತಪದಿ ತುಳಿಯೋದು, ಜೊತೆಗೆ ಗಂಡು ಹೆಣ್ಣಿಗೆ ಕಾಲುಂಗುರ ಹಾಕೋದು. ಈ ವಿಶೇಷತೆ ತುಂಬ ಇರುತ್ತೆ ಮದುವೆ ಅಂತ ಅಂದಮೇಲೆ. ಸೊ ಮದುವೆಯಲ್ಲಿ ನಿಮಗೆ ಎಲ್ಲರಿಗೂ ಕೆಲವೊಬ್ಬೊಬ್ಬರು ಕೆಲವೊಂದೊಂದು ಶಾಸ್ತ್ರಗಳನ್ನ ಮಾಡಲ್ಲ, ಯಾಕೆಂದರೆ ಅವ್ರ ಮನೆ ಸಂಪ್ರದಾಯದಲ್ಲಿ ಆ ಶಾಸ್ತ್ರಗಳು ಇರಲ್ಲ. ಬಟ್ ನಮ್ಮ ಹಾಸನ ಸೈಡಲ್ಲಿ ಯಾವ ರೀತಿ ಮದುವೆ ಇರುತ್ತೆ, ಯಾವ ಥರ ಸಂಪ್ರದಾಯ ಶಾಸ್ತ್ರಗಳಿರುತ್ತೆ ಅಂತ ಒಂದು ಬಿಡದಲ್ಲೇ ನಾನು ನಿಮಗೆ ತೋರಿಸಿದ್ದೀನಿ. ಇದು ಬಂದು ಏನು ಮಾಂಗಲ್ಯ ಧಾರಣೆ ಆದಮೇಲೆ ಸಪ್ತಪದಿ ತುಳಿಯೋದು ಅಂತ ಬರುತ್ತೆ. ಸಪ್ತಪದಿ ತುಳಿಯೋದನ್ನ ವಿಡಿಯೋನ ಇವತ್ತು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅದಾದಮೇಲೆ ಮತ್ತೆ ಇನ್ನೇನೆಲ್ಲ ಶಾಸ್ತ್ರಗಳಿದೆ ಅನ್ನೋದನ್ನು ಮಿಸ್ ಮಾಡ್ದಲೇ ನೋಡಿ. ನೀವು ಪ್ರತಿಯೊಂದು ಶಾಸ್ತ್ರಗಳನ್ನ ತೋರಿಸಿದ್ದೀನಿ. ಮದುವೆ ಬ್ಲಾಗ್ ಅಂತೂ ನಾನು ನಿಮಗೆ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದೀನಿ. ಸೊ ಸಪ್ತಪದಿ ಅಂದರೆ ಗೊತ್ತಿದೆ ನಿಮಗೆ. 7 ಹೆಜ್ಜೆ, 7 ಹೆಜ್ಜೆಲ್ಲೂ ಒಂದೊಂದು ಹೆಜ್ಜೆಗೆ ಒಂದೊಂದು ಶ್ಲೋಕ, ಒಂದೊಂದು ಮಾತು, ಒಂದೊಂದು ಪ್ರಾಮಿಸ್ ಕೊಡೋ ಅಂಥದ್ದು ಇರುತ್ತೆ. ಅದನ್ನು ಹೇಳೋಣ ಚೆನ್ನಾಗಿ ಹೇಳ್ತಾ ಇದ್ರು ಪುರೋಹಿತರು. ಬಟ್ ಅದ್ರ ಜೊತೆಗೆ ಸಾಂಗ್ ಹಾಕ್ಬಿಟ್ಟಿದ್ರು, ಕಾಪಿ ರೈಟ್ ಬರುತ್ತೆ ಅನ್ನೋದು ಭಯ. ಅದೊಂದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಒಂದೊಂದು ಹೆಜ್ಜೆ ಮಹತ್ವ ಏನು ಅಂತ ಹೇಳ್ಬಿಟ್ಟು. ಅದನ್ನು ನಿಮಗೆ ಕೇಳೋಕ್ಕೆ ಬಿಡೋಕ್ಕಾಗ್ತಾ ಇಲ್ಲ. ಸೊ ಸಾರಿ, ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತು ಬರೀ ಜಸ್ಟ್ ಶಾಸ್ತ್ರಗಳನ್ನ ನೋಡಿ ಫ್ರೆಂಡ್ಸ್. ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಮಾಡ್ಕೊಳ್ಳೋದು ಇಲ್ಲ ಅಂತ ಗೊತ್ತು ನನಗೆ. ಬಟ್ ಆದರೂ ಒಂದು ಸರಿ ಫಾರ್ಮಾಲಿಟೀಸ್ಗೆ ಕೇಳ್ತಾ ಇದ್ದೀನಿ, ಸಾರಿ ಎಲ್ಲರಿಗೂ. ಹಾಗೆ ಮದುವೆ ವಿಡಿಯೋಸು ತುಂಬ ಚೆನ್ನಾಗಿ ಬಂದಿದೆ ಅಂತ ನನ್ನ ಪ್ರಕಾರ ನಾನು ಅಂದ್ಕೊಳ್ತೀನಿ. ನಿಮ್ಮ ಪ್ರಕಾರ ಹೇಗೆ ಬಂದಿದೆ ಮದುವೆ ಶಾಸ್ತ್ರದಲ್ಲೆಲ್ಲ, ನಾನು ಹೇಗೆ ರೆಡಿಯಾಗಿದ್ದೆ, ಹೆಂಗೆ ಕಾಣಿಸ್ತಾ ಇದ್ದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾರೆ ನೋಡಿ. ಇದ್ರದ್ದು ಯಾರಿಗಾದರೂ ಫುಲ್ಲು 7 ಹೆಜ್ಜೆದು ಗೊತ್ತಿದ್ರೆ ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಳಿಸಿ ಆಯಿತಾ. ನಾನು ಸ್ವಲ್ಪ ತಿಳ್ಕೊಂಡಂಗೆ ಆಗತ್ತೆ. ಜೊತೆಗೆ ಏನು ಅಂತಂದರೆ ಈ ಸಂಪ್ರದಾಯಗಳಲ್ಲಿ ಹೇಳೋವಂಥ ಪ್ರತಿಯೊಂದು ಶ್ಲೋಕಗಳಾಗಿರ್ಬೋದು, ಅದ್ರ ವಿವರಣೆಗಳಾಗಿರ್ಬೋದು ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅಷ್ಟು ಸಮಯ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ವಿ. ಬಟ್ ಸಪ್ತಪದಿ ಅಂತ ಹಾಡಾಕ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ನಿಮಗೆ ವಾಯ್ಸ್ ಓವರ್ನ ಕೇಳ್ಸೋಕ್ಕಾಯ್ತಲ್ಲ, ನಾನೇ ಹೇಳ್ತಾ ಇದ್ದೀನಿ. ಹಂಗಂತ ಬೈಕೊಳ್ಳಬೇಡಿ. ಏನು ಮಾರಾಯರೇ ಇವ್ರು ನೋಡಿದ್ರೆ ನಮಗೆ ಅದು ಏನು ಅಂತ ಅರ್ಥ ತಿಳ್ಕೊಳ್ಳೋಣ ಅಂದರೆ ಇವರೇ ವಟ 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 ಅಂತ ಇದ್ದಾರಲ್ಲ ಅಂತ ಬೈಕೊಳ್ಬೇಡ್ರಿ ಮಾರ್ರೆ. ಅದು ಸಾಂಗ್ ಇರೋದನ್ನು ಕಾಪಿರೈಟ್ ಬರುತ್ತೆ ಅಂತ ನಾನೇ ಒಟ್ಟು ಕೊಡ್ತಾ ಇದ್ದೀನಿ. ಸೊ ಮೊದಲನೇ ಹೆಜ್ಜೆ ಆದ ತಕ್ಷಣ ಮತ್ತೆ 2ನೇ ಹೆಜ್ಜೆ ಹಾಕ್ತಾರೆ. ಅದ್ರದ್ದು ಏನು ಅಂತ ಹೇಳ್ಕೊಡ್ತಾ ಇರ್ತಾರೆ. ಅವ್ರು ಒಪ್ಪಿಗೆ ಕೇಳ್ತಾರೆ. ಇದೆಲ್ಲ ನಡೀತಾ ಇತ್ತು. ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕೆ. ಒಟ್ಟು ಎಲ್ಲದೂ ಸಂಪ್ರದಾಯದ ಪ್ರಕಾರ ಗಂಡು ಹೆಣ್ಣು ಚೆನ್ನಾಗಿರಲಿ, ಚೆನ್ನಾಗಿ ಬಾಳ್ಕೊಂಡು ಹೋಗಲಿ, ಕೊನೆ ತನಕ ಸುಖವಾಗಿರಲಿ, ಯಾವುದೇ ಅಡೆತಡೆ ಬರದೇ ಇರೋ ಥರ ಗಂಡ ಹೆಂಡ್ತಿನ, ಹೆಂಡ್ತಿ ಗಂಡನ ಅರ್ಥ ಮಾಡಿಕೊಂಡು ಜೊತೆಗೆ ಬಾಳಲಿ ಅನ್ನೋದು ಒಂದೇ ಆಗಿರುತ್ತೆ ಉದ್ದೇಶ. ಏನೆಲ್ಲ ಮಾಡಿದ್ರು ಅಷ್ಟೇ. ಯಾಕೆಂದರೆ ಅವ್ರು ಚೆನ್ನಾಗಿದ್ದರೆ ಕೂಡ ಜೀವನ ಕೂಡ ಚೆನ್ನಾಗಿರುತ್ತಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೋಗೋದ್ರ ಬಗ್ಗೆನೇ ಇರುತ್ತೆ ಅಲ್ವಾ. ಸೊ ನಮಗೆ ಗೊತ್ತಿರೋ ಸಂಪ್ರದಾಯ ಇದಾಗಿರುತ್ತೆ. ಸೊ ಸಪ್ತಪದಿ ಆಯಿತು. ಸಪ್ತಪದಿ ಆದಮೇಲೆ ಮತ್ತೆ ನೆಕ್ಸ್ಟ್ ಏನು ಶಾಸ್ತ್ರ ಅಂತ ಹೇಳೋದಂದರೆ ರಿಸೆಪ್ಷನಿಗೆ ನಿಲ್ಲಿಸ್ತಾರೆ. ರಿಸೆಪ್ಷನ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಇವಾಗ ಅರುಂಧತಿ ನಕ್ಷತ್ರ ತೋರಿಸ್ಕೊಂಡು ಒಳಗಡೆ ಬರ್ತಾ ಇದ್ದಾರೆ ಹೆಣ್ಣು ಗಂಡು. ನಾನು ಅರುಂಧತಿ ನಕ್ಷತ್ರ ತೋರ್ಸೋಕ್ಕಾಗಲಿಲ್ಲ. ಇನ್ನು ಬಂದರು ಚಿತ್ರ ಬಂದರು ಚಿತ್ರ ಬಂದರು ಅಂತ ಹಾಡು ಹೇಳ್ತಾ ವೆಲ್ಕಮ್ ಮಾಡೋಕ್ಕೆ ಹೋದ್ವಿ. ಅವ್ರು ಬಂದರು, ಲೇಟ್ ಆಯಿತು. ಅವ್ರು ಬರೋ ಅಷ್ಟರೊಳಗೆ ಆಲ್ರೆಡಿ ನಾನು ಅವ್ರಿಗೆ ಬೆಳಗ್ಗೆಯಿಂದ ಕಾಯ್ತಾನೆ ಇದೆ. ಆದರೂ ಸಿಕ್ಕಾಪಟ್ಟೆ ಲೇಟಾಗಿ ಬಂದರು. ಬಂದ ತಕ್ಷಣವೇ ವೀಡಿಯೋ ಮಾಡ್ಕೊಳ್ಳೋಣ, ಫೋಟೋ ತೆಕ್ಕೊಳ್ಳೋಣ, ಇದೇ ಸ್ಟಾರ್ಟ್ ಆಯಿತು ನಮ್ಮದು. ಸೊ ಇರೋ ಗ್ಯಾಪಲ್ಲಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಅದು ಚೆನ್ನಾಗಿ ಬರ್ತಾಯಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನೋಡುವ ಹೆಂಗೆ ಬಂದಿರುತ್ತೆ ಅಂತ ಕ್ಲೈಮ್ಯಾಕ್ಸಲ್ಲಿ. ಸೊ ಬನ್ನಿ ನೋಡುವ. ಏನ್ ಮಾಡ್ತಿದ್ಯೆ ವಿಡಿಯೋ? ನನ್ನ ಮುಖ ಯಾಕೆ ಇಷ್ಟು ಚಿಕ್ಕದಾಗಿ ಕಾಣಿಸ್ತದೆ? ಇನ್ನು ಅಕ್ಕ, ನಾನು, ಅಕ್ಕನ ಮಗಳು ಎಲ್ಲರೂ ಒಂದು ಫೋಟೋ ತೊಗೊಳ್ಳೋಣ ಅಂತ ನಿಂತ್ಕೊಂಡು ಆ ಗ್ಯಾಪಲ್ಲೇ ನಾನು ವೀಡಿಯೋ ಮಾಡ್ಕೊಬಿಟ್ಟೆ. ಅವ್ರು ಅಂದ್ಕೊಂಡ್ರು ಫೋಟೋ ತೆಗಿತಾ ಇದ್ದೀನಿ ಅಂತ. ಆದರೆ ನಾನು ವೀಡಿಯೋ ಮಾಡ್ತಾ ಇದ್ದೆ. ಅವ್ರಿಗೆ ಗೊತ್ತಾಯಿತು ಲಾಸ್ಟ್ ಕ್ಲೈಮ್ಯಾಕ್ಸ್ಲಿ ಫೋಟೋ ತೆಗಿತಾ ಇಲ್ಲ, ವೀಡಿಯೋ ಮಾಡ್ತಾ ಇದ್ದಾಳೆ ಅಂತ. ಸೊ ನೈಸ್ ಫೋಟೋಸು. ಇನ್ನು ಮೇಲೆ ವೀಡಿಯೋ ಫೋಟೋ ಎಲ್ಲ ತೆಕ್ಕೊಂಡು ಊಟಕ್ಕೆ ಅದು ಫೈನಲ್ಲಿ ಎಲ್ಲ ಕಡೆ ಫುಲ್ ಆಗಿತ್ತು. ಲಾಸ್ಟ್ ಫೈನಲ್ ನಾವೇ ಬಂದಿರೋದು ಅನ್ಸುತ್ತೆ ಊಟ ತೆಕ್ಕೊಳ್ಳೋಕ್ಕೆ.
ಸೊ ಊಟ ಬಡಿಸೋದನ್ನ ಪೂರ್ತಿ ವಿಡಿಯೋನ ತೋರಿಸೋಕ್ಕಾಗಲ್ಲ, ಏನಕ್ಕೆ ಊಟ ಮಾಡಬೇಕಾದ್ರೆ ಪ್ರತಿಯೊಂದು ಇರಲಿಲ್ಲ, ಸ್ವಲ್ಪ ಖಾಲಿಯಾಗಿತ್ತು. ಅದರಿಂದ ಎಲ್ಲ ಐಟಮ್ಸು ತೋರ್ಸೋಕ್ಕಾಗಲ್ಲ ಅಂತ ಪೂರ್ತಿ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ಯಾರು ಬೇಜಾರು ಮಾಡ್ಕೊಬೇಡಿ, ಅಡುಗೆ ಏನೆಲ್ಲ ಮಾಡಿದ್ರು ಅಂತ. ನಾವು ಹೋದಾಗ ಒಂದಿದ್ರೆ ಒಂದು ಇರಲಿಲ್ಲ, ಖಾಲಿಯಾಗಿರೋ ಕಾರಣ ಸ್ವಲ್ಪನೇ ಮಾಡಿರೋದು. ಸೊ ಯಾರೂ ಅಂದ್ಕೋಬಾರ್ದಲ್ವ ತಟ್ಟೆ ಏನು ಖಾಲಿ ಇದೆ ಅಂತ, ಹಾಗಾಗಿ ಮಾಡಲಿಲ್ಲ. ನಾವು ಕ್ಲೈಮ್ಯಾಕ್ಸಲ್ಲಿ ಹೋಗಿದ್ವಿ, ಅದು ನಮ್ಮದೇ ಫಾಲ್ಟ್ ಆ್ಯಕ್ಚುಲಿ. ಊಟಕ್ಕೆ ಮುಂದಿರಬೇಕಂತೆ, ಹೊಡೆದಾಟಕ್ಕೆ ಹಿಂದಿರಬೇಕಂತೆ ಅಂತ ಗಾದೆ. ಊಟ ಎಲ್ಲ ಆದಮೇಲೆ ಬೀಡ ತಿನ್ನೋಣ ಅಂತ ಬಂದಿದ್ವಿ. ನೋಡಿ ಬೀಡನೇ ಎಷ್ಟು ಬೇಗ ಚಕ ಚಕ ಅಂತ ಮುದ್ರಿಡ್ತಾರೆ. ನಾನು ಅದನ್ನು ನೋಡ್ತಾ ಇದ್ದೆ, ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಅಯ್ಯೋ, ಬ್ಲಾಗಿಗೆ ವಿಡಿಯೋ ಮಾಡ್ತಾ ಇದ್ದೆ. ಹಾಂ, ಗಂಡಿನ ಕಡೆ ವಿಡಿಯೋ ಹಾಕ್ತಿದ್ದೀವಿ. ನಾಲ್ಗೆ ಮಾತ್ರ ಕೆಂಪಾಗುತ್ತೆ, ಆಗಲ್ಲ. ಊಟ ಮಾಡಿಸ್ಕೊ ಬರ್ತೀರ, ಮೇಲೆ ಕೂತಿರೋಣ ನಾವು, ಆಮೇಲೆ ಫೋಟೋ ತಗೊಳ್ಳೋಣ. ಅಕ್ಕಿ ನಾನೇ ಅಡ್ಡದನ್ನು ಪರವಾಗಿಲ್ಲ, ಜಸ್ಟ್ ಎಡಿಟ್ ಮಾಡ್ಕೊಳ್ಳಿ. ಹುಡುಗಿ ಮನೆಗೆ ಕಳ್ಸೋ ಬಿದ್ದೋಯ್ತು. ಈ ಶಾಸ್ತ್ರ ಬಂದು ಗಂಡಿನ ಮನೆಯವ್ರು ಮಾಡ್ತಾ ಇರೋವಂಥದ್ದು ಹೊಸ್ಕೆ ಹಾಕೋದು ಅಂತ ಹೇಳ್ತಾರೆ. ಎಲ್ಲ ಥರದ ತಿಂಡಿ ಎಲ್ಲ ಇಟ್ಟು ಪ್ರತಿಯೊಂದೂ ಶಾಸ್ತ್ರ ಮಾಡ್ತಾರೆ. ಇದನ್ನು ಬಂದು ಕೊನೆಯದು ಗಂಡಿನ ಮನೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಗಂಡು ಹೆಣ್ಣು ಕೂರಿಸಿ ಎಲ್ಲ ಥರ ತಿಂಡಿ ಇಟ್ಟು ಅಕ್ಕಿ ಹಾಕೋ ಅಂಥದ್ದು. ಇನ್ನು ಕಣ್ಣಲ್ಲಿ ಹಸೆ ಹಾಕಿ ಅವ್ರಿಗೆ ಮೊದಲಕ್ಕಿ ತಿಂಡಿ ಕಳಿಸ್ತಾರೆ. ಗಂಡು ಮತ್ತು ಹೆಣ್ಣಿಗೆ ಅಪ್ಪನ ಮನೆ ಕಡೆಯಿಂದ ಚೌಟ್ರಿಯಲ್ಲಿ ಕಳಿಸ್ಬೇಕಾದ್ರೆ ಮಡ್ಲಕ್ಕಿ ತುಂಬಿ ಕಳಿಸ್ಬೇಕು. ಸೊ ಹಾಗಾಗಿ ಕೊನೆಯದಾಗಿ ಇದು ಇಲ್ಲಿ ಶಾಸ್ತ್ರನ ಮುಗಿಸೋದು, ಮದುವೆ ಶಾಸ್ತ್ರನ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಇದೆಲ್ಲ ಮುಗಿದ್ಮೇಲೆ ಇನ್ನು ಕಳಸೋ ಶಾಸ್ತ್ರ ಬಂದಿರುತ್ತೆ, ಕಳಸ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಇವೆಲ್ಲ ಬರ್ತವೆ. ಸೊ ಇದು ಅಂತೂ ಲಾಸ್ಟಿಗೆ ನಾವು ಮಡ್ಲಕ್ಕಿ ತುಂಬಬೇಕಾದ್ರಂತೂ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ. ನಾನು ಜಾಸ್ತಿ ಅಳಬೇಕಾದ್ರೆ ವಿಡಿಯೋ ಮಾಡಿಲ್ಲ, ಬಿಕಾಸ್ ಎಲ್ಲ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗಿರ್ತೀವಲ್ಲ, ಅದಕ್ಕೋಸ್ಕರ. ಕೊನೆಗೆ ಮದುವೆ ಎಲ್ಲ ಮುಗ್ದಾದ್ಮೇಲೆ ಈ ಕಳಸನ ತಗೊಂಡೋಗಿ ಕಳಿಸ್ಬೇಕಾದ್ರೆ ಅವ್ರದ್ದು ನಮಗೆ, ನಮ್ಮದು ಅವರಿಗೆ ಅಂತ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಅದೊಂದು ಸಂಪ್ರದಾಯ ಲಾಸ್ಟಿಗೆ ಉಳಿಯುವಂಥದ್ದು. ಸೊ ತೊಗೊಂಡು ಬರ್ತಾಯಿದ್ದಾರೆ. ಹುಡುಗಿ ಮನೆ ಕಳಸನೂ ಹೋಗುತ್ತೆ, ಹುಡುಗನ ಮನೆ ಕಳಸನೂ ಬರ್ತಾಯಿದೆ. ಎರಡನ್ನೂ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು. ಕೊನೆಯದಾಗ ಅದೊಂದು ಉಳಿಯುತ್ತಿದೆ. ಅದಾದಮೇಲೆ ಹುಡುಗಿನ ಅವ್ರ ಕೈ ಕೊಟ್ಟು ಹುಡುಗನ ನಮ್ಮ ಕೈಗಿಸ್ಕೊಂಡು ಎಲ್ಲರೂ ಕಳಿಸೋದು, ಅವ್ರವ್ರ ಮನೆಗೆ ಹೋಗೋದು. ತುಂಬ ಅಳ್ತಾರೆ ಈ ಟೈಮಲ್ಲಿ. ನಮ್ಮ ಸೈಡ್ ಅಂತೂ ತುಂಬ ಕಳಿಸ್ಬೇಕಾದ್ರೆ ಅಳ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಅದು ನೋಡಿದ್ರೆ ನಿಜವಾಗ್ಲೂ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಆಮೇಲೆ ಅವರು ನೀವು ಹುಡುಗನ ಕರ್ಕೊಂಡ್ಬಂದು ನಮಗೆ ಕೊಡಿ, ಹುಡುಗ ನಮಗೆಲ್ಲ ನಿಮ್ಮಗ ನೀವು ಹೋಗಿ ಅಂತ ಕೈ ಸಮೇತ ಅವ್ರ ಸಮೇತ ಅವ್ರು ನಮಗೆ ನಮ್ಗೆ ಅವ್ರಿಗೆ ಹಂಗೆ ಇವರು ನಮ್ಗೆ ಹೊಂದ್ಕೋಬೇಕಲ್ಲ. ನಿಮಗೆಲ್ಲರಿಗೂ ಇನ್ನು ಮದುವೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗುವ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ. ಬಾಯ್, ಲವ್ ಯು ಆಲ್.